ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ನಾನು ಇವಾಗ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ಐಸ್ ಕ್ರೀಮ್ ಮಾಡ್ತಲ್ಲ, ಫ್ರೂಟ್ ಸಲಾಡ್ ಮಾಡ್ತಾ ಇರೋದು. ಅದಕ್ಕಿಂತ ಮುಂಚೆ ನಾವು ಶೇರುನ ಚಾನಲಿಗೆ ಕರ್ಕೊಂಡು ಹೋಗಿದ್ವಿ. ಅವನು ಫಸ್ಟ್ ಟೈಮ್ ಸ್ವಿಮ್ ಮಾಡ್ದ, ಯಾವ ರೀತಿ ಮಾಡ್ದ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಹೋಗೋಣ. ಬಾಬು ಬಾಬು ಅಲ್ಲಿ ಬಂದಿದ್ದೀರಿ. ಶೇರು ಶೇರು ಸ್ವಿಮ್ಮಿಂಗ್ ಮಾಡ್ತಿಪ್ಪಿ. ಸ್ವಿಮ್ಮಿಂಗ್ ಗುಡ್ ಬಾಯ್ ಬಾಬು ಸ್ವಿಮ್. ಬಾಬು ಸ್ವಿಮ್. ಗುಡ್ ಬಾಯ್. ಹುಷಾರಿ ಅಮ್ಮ, ಕೆಳಗೆ ಬೇಡಪ್ಪ, ಜಾರತ್ತೆ. ಹಿಡ್ಕೋಬೇಡ ಅವನಿಗೆ ಹೆದರಿಕೆ ಆಗ್ತಿದೆ ಫಸ್ಟ್ ಟೈಮ್ ಅಲ್ಲ. ನೀವು ಕಾಲ್ ತೆಗೀರಿ. ಬಾಬು ಬಾಬು ಮೀನುಗಳು ಹೋಗಿ ಬೆಲ್ಟ್ ಹಿಡ್ಕೊಂಡಿರು. ನಡಿ ಕಳ್ಸ ಆ ಕಡೆ. ಸೊ ಈಗ ಸಂಜೆ ಆಗ್ತಾಯಿದೆ. ಚಾನಲಿಂದ ಬಂದ ಮೇಲೆ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಈಗ ನಾನು ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅದರಲ್ಲೇ ಸ್ವಲ್ಪ ಕಾಲು ಲೋಟದಷ್ಟು ಹಾಲನ್ನ ಎತ್ತಿಟ್ಕೊಂಡು ಮಿಕ್ಕಿದ್ದನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಅದಕ್ಕೆ ನಾನು 3 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಪಾತ್ರೆಯಲ್ಲಿ ಹಾಲು ಕಾಯಲಿ. ಅಷ್ಟೊತ್ತಿಗೆ ನಾವು ಬೌಲ್ಗೆ ಏನು ಹಾಲು ಹಾಕ್ಕೊಂಡಿದ್ದೀವಲ್ಲ ಅರ್ಧ ಲೋಟ, ಅದಕ್ಕೆ ಕಸ್ಟರ್ಡ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಲಂಪ್ಸ್ ಇಲ್ದಲೇ ಥರ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಹಾಲು ಸಹಿತ ಚೆನ್ನಾಗಿ ಕುದಿಬೇಕು. ಒಂದು ಕುದಿ ಬರೋ ತನಕ ಅದನ್ನು ಹಾಗೆ ಬಿಟ್ಟಿರಬೇಕು. ಆಮೇಲೆ ಕಸ್ಟರ್ಡ್ ಪೌಡರ್ ನಾವೇನು ಕಲಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೋಡಿ, ನಾನಿವಾಗ ಚೆನ್ನಾಗಿ ಯಾವುದೇ ರೀತಿ ಲಂಪ್ಸ್ ಇಲ್ದಲೇ ಥರ ನಾನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಕಲಿಸ್ಕೊಂಡಾಯಿತು. ಸೊ ಹಾಲನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ ಕುದೀತಾ ಇದೆ ಅಲ್ವಾ. ಇವಾಗ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಸಕ್ಕರೆ ನೋಡ್ಕೊಂಡು ಹಾಕಿ. ಫ್ರೂಟ್ಸಲ್ಲಿ ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ಸಕ್ಕರೆ ಅಷ್ಟು ಹಿಡಿಯೋದಿಲ್ಲ. ನಮ್ಮ ಮನೇಲಿ ಸ್ವಲ್ಪ ಸಿಹಿ ಕಮ್ಮಿ, ಹಾಗಾಗಿ ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಿದ್ದೀನಿ ನಾನು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಕರಗಿದ ಆದಮೇಲೆ ಏನು ನಾವು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕಾಗತ್ತೆ. ಇವಾಗ ನೋಡಿ ಕುದೀತಾ ಇದೆ, ಸಕ್ಕರೆನೂ ಕರಗಿದೆ. ಸೊ ನಾನು ಇದಕ್ಕೆ ಇವಾಗ ಕಸ್ಟರ್ಡ್ ಪೌಡರ್ ಮಿಕ್ಸ್ನ ಹಾಕ್ತೀನಿ. ಸ್ವಲ್ಪ ಸ್ವಲ್ಪನೇ ಹಾಕುವಂತ ಕೈ ಆಡ್ತಾ ಇರಬೇಕು. ಸೊ ಹಾಕಿದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೋಡ್ಕೊತ ಸ್ವಲ್ಪ ಸ್ವಲ್ಪ ಹಾಕ್ತಾಯಿರಿ. ನಾನು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ. ಕಸ್ಟರ್ಡ್ ಪೌಡರ್ ಕೆಳಗಡೆ ಹಾಗೆ ಸ್ವಲ್ಪ ಕುತ್ಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ಅದನ್ನು ಜಸ್ಟ್ ಸ್ವಲ್ಪ ಒಂದು 2-3 ಡ್ರಾಪಷ್ಟು ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ಇದೇನು ಕುದಿಬೇಕು ಅಥವಾ ಚೆನ್ನಾಗಿ ಕಾಯಬೇಕಂತೇನಿಲ್ಲ. ಸ್ವಲ್ಪ ಗಟ್ಟಿಯಾಗುತ್ತೆ. ಅಲ್ಲಿ ತನಕ ನೀವು ಕೈ ಆಡ್ತಾ ಇರಬೇಕು, ಬಿಡದೇ ಇರತ್ತೀರ ಕೈ ಆಡ್ತಾ ಇರಬೇಕು. ಇವಾಗ ನೋಡಿ ಚೆನ್ನಾಗಾಗಿದೆ, ಗಟ್ಟಿಯಾಗಿದೆ ಸ್ವಲ್ಪ. ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಬಂದು ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು. 2 ಕಿತ್ತಳೆ ಹಣ್ಣು, 2 ಮೂಸಂಬಿ ಹಣ್ಣು, ಬಾಳೆಹಣ್ಣು, ಆ್ಯಪಲ್ಲು, ದಾಳಿಂಬೆ ಹಣ್ಣೆಲ್ಲ ತೊಗೊಂಡಿದ್ದೀನಿ ನಾನು. ನಿಮಗೇನು ಯಾವ್ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೆ ನೀವು ಅದನ್ನೆಲ್ಲ ತೊಗೋಬೋದು. ಸೊ ನೆಕ್ಸ್ಟ್ ಇವಾಗ ನೋಡಿ ಫ್ರೂಟ್ ಸಲಾಡ್ಗೆ ಅಂಥೇಳಿ ನಾನು ಹಾಲಿಂದ ಏನು ಮಾಡ್ಕೊಂಡಿದ್ದೆ ಕಸ್ಟರ್ಡು, ಅದು ತಣ್ಣಗಾಗಿದೆ. ಫ್ರೂಟ್ಸ್ನ ಎಲ್ಲನೂ ನಾನು ಇಟ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ ಈ ಬೌಲ್ಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಒಂದೊಂದಾಗಿ.
ಇದಕ್ಕೆ ನಾನು ಹಾಲಿಗೆ ಎಸೆನ್ಸ್ನ ಹಾಕ್ಕೊತಾ ಇದ್ದೀನಿ, ವೆನಿಲಾ ಎಸೆನ್ಸ್ ಅಂತೇಳಿ. ಅದನ್ನೊಂದು 2 ಡ್ರಾಪ್ಸ್ ಅಷ್ಟು ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ ನಂತರ ಬೌಲ್ಗೆ ಎಲ್ಲ ಫ್ರೂಟ್ಸ್ನು ಒಂದೊಂದಾಗೆ ಹಾಕ್ಕೊತ ಹೋಗೋದು. ಇವಾಗ ನೋಡಿ ನಾನು ಬೌಲ್ಗೆ ಎಲ್ಲ ಫ್ರೂಟ್ಸ್ನು ಹಾಕ್ಕೊತಾ ಇದ್ದೀನಿ. ಫ್ರೂಟ್ಸ್ನೆಲ್ಲ ಹಾಕಿದಾದಮೇಲೆ ಅದೇನು ನಾವು ಹಾಲಿಂದು ಮಿಕ್ಸ್ಚರ್ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕೈ ಆಡಬೇಕು. ಸೊ ನೋಡಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 2 ಅವರ್ಸ್ ಫ್ರೀಝರಲ್ಲ ಫ್ರಿಜ್ಜಲ್ಲಿಡಿ, ಕೆಳಗಡೆದೇನಿರುತ್ತಲ್ಲ ಫ್ರಿಜ್ಜು ಅಲ್ಲಿಡಬೇಕು. 2 ಅವರ್ಸ್ ತಣ್ಣಗಾಗಲಿಕ್ಕೆ ಚೆನ್ನಾಗಾಗುತ್ತೆ. ಸೊ ನಾನಿವಾಗ ಇಲ್ಲಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಪಿಸ್ತಾ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು. ಅಲಂಕಾರಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತಲ್ವ, ತಿಂತಾರೆ. ಸೊ ನೋಡಿ ನಾನು ಇವಾಗೆಲ್ಲ ಇದನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಸರ್ವಿಂಗ್ ಟೈಮ್. ಸೊ ತೆಗೆದು ನೋಡೋಣ 2 ಅವರ್ಸ್ ಆದಮೇಲೆ ಹೇಗಾಗಿದೆ ಅಂಥೇಳಿ. ಸೊ ನೋಡಿ ಇವಾಗ ಚೆನ್ನಾಗಾಗಿದೆ ಅಲ್ವಾ, ಕಲರ್ಫುಲ್ಲಾಗಿದೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಫ್ರೂಟ್ಸ್ ತಿಂತಾರಲ್ಲ ಮಕ್ಕಳು, ಹಾಲು ಕುಡಿತಾರಲ್ಲ. ಸೊ ಈ ಥರ ಮಾಡಿಕೊಟ್ರೆ ಇನ್ನು ಬೇಕು ಅಂತೇಳಿ ಕೇಳಿ ಹಾಕ್ಸ್ಕೊಂಡು ತಿಂತಾರೆ. ಸೊ ನೋಡಿ ಇವಾಗ ನಾನು ಹಾಕ್ತಾಯಿದ್ದೀನಿ. ಇದರ ಮೇಲೆ ಅಲಂಕಾರಕ್ಕೆ ಅಂತೇಳಿ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ನ ಹಾಕ್ತಿದ್ದೀನಿ. ಹಾಲು, ಫ್ರೂಟ್ಸು, ಡ್ರೈ ಫ್ರೂಟ್ಸು, ಮಕ್ಕಳಿಗೆ ಇನ್ನೇನು ಬೇಕಲ್ವಾ. ಸೊ ಈ ಥರ ಅವಾಗವಾಗ ಮಾಡಿಕೊಡ್ತಾಯಿರಿ. ಮಕ್ಕಳಿಗೂ ಸ್ವಲ್ಪ ಎಲ್ಲ ಪ್ರೋಟೀನ್, ಕ್ಯಾಲ್ಶಿಯಮ್ಸ್ ಎಲ್ಲ ಸಿಗುತ್ತೆ ಮಕ್ಕಳಿಗೆ. ಸೊ ನೋಡಿ ನಾನು ಇವಾಗೆಲ್ಲ ಹಾಕಿದೆ. ಇವಾಗ ಮಕ್ಕಳಿಗೆ ಎಲ್ಲರಿಗೂ ಸರ್ವ್ ಮಾಡೋ ಟೈಮ್. ಸೊ ನೋಡಿ ಸ್ನಾನ ಮಾಡ್ಕೊಂಡು ಸ್ವಿಮ್ಮಿಂಗ್ ಮಾಡಿ ರೆಸ್ಟ್ ತೊಗೊಂಡ್ರು ಇನ್ನೂ ಸಾಕಾಗಿಲ್ಲ. ಸರ್ಗೆ ಬಂದಿಲ್ಲ, ಅಡುಗೆ ಮನೇಲಿ ಮಲ್ಕೊಂಬಿಟ್ಟಿದ್ದಾರೆ. ಅವ್ರಿಗೇನಾರ ಕೊಡೋ ತನಕ ಹೋಗೋದೇ ಇಲ್ಲ. ಸೊ ನಾನು ಇದನ್ನು ಟೇಸ್ಟ್ ಮಾಡ್ಕೊಂಬರ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ತಿಳಿಸಿ. ಸೊ ಹಾಗೆ ಇದು ಬಂದು ನೆಕ್ಸ್ಟ್ ಡೇ ಇದು ಉಳಿದಿದ್ದೇನು ಫ್ರೂಟ್ ಸಲಾಡ್ ಇರ್ತಲ್ಲ ಅದರಲ್ಲಿ ನಾನು ಗಡ್ಬಡ್ ಐಸ್ ಕ್ರೀಮ್ ಅಂತ ಏನು ಹೇಳ್ತಾರಲ್ಲ ಆ ರೀತಿ ಮಾಡೋಣ ಅಂಥೇಳಿ ಟ್ರೈ ಮಾಡ್ತಾಯಿದ್ದೀನಿ. ತುಳಸಿ ಬೀಜ ಅಥವಾ ಕಾಮಕಸ್ತೂರಿ ಬೀಜ ಅಂತ ಏನು ಹೇಳ್ತಾರೆ, ಇದು ತುಂಬ ತಂಪು, ಒಳ್ಳೆಯದು. ಸೊ ಅದನ್ನು ನಾನು ನೀರಲ್ಲಿ ಹಾಕಿ ನೆನೆಯಿಡ್ತಾ ಇದ್ದೀನಿ, ಒಂದೆರಡು ಸ್ಪೂನಷ್ಟು. ಅದೊಂದು 5-10 ನಿಮಿಷದಲ್ಲೇ ನೆನ್ಕೊಳುತ್ತೆ. ಇವಾಗ ನಾನು ಈಗ ಗ್ಲಾಸ್ಗೆ ನಾನು ಫ್ರೂಟ್ ಸಲಾಡನ್ನ ಹಾಕಿದ್ದೀನಿ. ಸೊ ಅದಕ್ಕೆ ನೆನೆಸಿಟ್ಕೊಂಡಂಥ ತುಳಸಿ ಬೀಜ, ಕಾಮಕಸ್ತೂರಿ ಬೀಜ ಏನು ಹೇಳ್ತೀರಾ, ಇದು ತುಂಬ ತಂಪು ದೇಹಕ್ಕೆ. ಹೀಟಾದಾಗ ಇದನ್ನು ನೀರಲ್ಲಿ ಹಾಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಇದರ ಒಂದು 1.5 ಸ್ಪೂನಷ್ಟು ಹಾಕ್ಕೊಂಡೆ. ಸೊ ಅದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕಿ ಮತ್ತೆ ಫ್ರೂಟ್ ಸಲಾಡನ್ನ ಹಾಕ್ಕೊತೀನಿ 1 ಸ್ಪೂನ್ನಷ್ಟು. ಅದರ ಮೇಲೆ ವೆನಿಲಾ ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ. ಸೊ ಈಗ ನಮ್ಮ ಮನೇಲಿ ವೆನಿಲಾ ಐಸ್ ಕ್ರೀಮ್ ಅಷ್ಟೇ ಇರೋದು. ನಿಮ್ಮ ಹತ್ರ ಯಾವ್ಯಾವುದು ಐಸ್ ಕ್ರೀಮ್ ಇದೆ ಅದನ್ನೆಲ್ಲ ಹಾಕಿ. ಟೂ ಟೈಪ್ ಐಸ್ ಕ್ರೀಮ್ ಹಾಕಿದ್ರೆ ಇದನ್ನೇ ಗಡ್ಬಡ್ ಐಸ್ ಕ್ರೀಮ್ ಥರ ಆಗೋಗ್ಬಿಡುತ್ತೆ. ಸೊ ಅದ್ರ ಮೇಲೆ ನಾನು ಟುಟಿ ಫ್ರೂಟಿ ಹಾಕ್ತಾಯಿದ್ದೀನಿ. ನನ್ನ ಮಕ್ಕಳಿಗೆ ಇದು ಅಂದರೆ ತುಂಬ ಇಷ್ಟ. ಸೊ ನಾನು ಹೆಚ್ಚಾಗೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಸಾರಿ, ಕರೆಂಟ್ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ನಿಮಗೆ ಕ್ಲಿಯರಾಗಿ ಕಾಣ್ತಿಲ್ಲ ಅಂದ್ಕೊತೀನಿ. ಸೊ ಇದನ್ನು ನನ್ನ ಮಗನಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾಯಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಕರೆಂಟ್ ಬಂತು. ಈಗ ನನ್ನ ಮಗಳಿಗೆ ಸರ್ವ್ ಮಾಡಲಿಕ್ಕೋಸ್ಕರ ಹಾಕ್ತಾಯಿದ್ದೀನಿ ಇದಕ್ಕೆ ಗ್ಲಾಸ್ಗೆ. ಸೊ ನೋಡಿ ಇವಾಗ ನಾನು ಮೇಲೆ ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ. ಅದರ ಮೇಲೆ ನಾನು ಮತ್ತೆ ಟೂಟಿ ಫ್ರೂಟಿನ ಆ್ಯಡ್ ಮಾಡ್ತೀನಿ. ನನ್ನ ಮಕ್ಕಳಿಬ್ಬರಿಗೂ ಆಗಲೇ ಹೇಳ್ದಾಗೇ ಟೂಟಿ ಫ್ರೂಟಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಯಥೇಚ್ಛವಾಗೇ ಹಾಕ್ತಾಯಿದ್ದೀನಿ, ಕಲರ್ ಮಿಕ್ಸ್ ಇರೋದು. ಸೊ ನೋಡಿ ಟೂಟಿ ಫ್ರೂಟಿನ ಹಾಕಿ ಈಗ ನನ್ನ ಮಗಳಿಗೆ ಟೇಸ್ಟ್ ನೋಡಲಿಕ್ಕೆ ತೊಗೊಂಡೋಗಿ ಕೊಡ್ತೀನಿ. ಏನು ಹೇಳ್ತಾಳೆ ಅಂತ ಅವಳನ್ನೇ ಕೇಳೋಣ. ಮತ್ತು ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಬನ್ನಿ ಇವಾಗ ಮಗಳ ಹತ್ರ ತೊಗೊಂಡೋಗಿ ಅವಳು ಏನು ಹೇಳ್ತಾಳೆ ಅಂತೇಳಿ ಅವಳ ಬಾಯಿಂದನೇ ಕೇಳೋಣ. ಹೋಗ್ತಾಯಿದ್ದೀನಿ ಅವಳ ಬೆಡ್ರೂಮ್ಗೆ. ಸೊ ಅವಳು ಇವಾಗ ಕೂತ್ಕೊಂಡು ಸ್ಟಡಿ ಮಾಡ್ತಾಯಿದ್ದಾಳೆ. ಚಿನ್ನಿ, ನಿನ್ನ ಫೇವ್ರೇಟ್
ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್. ವಾವ್, ಯಾವಾಗ ಮಾಡಿದ್ರಿ? ನೆನ್ನೆ. ಸೂಪರ್. ಕೆಳಗಡೆಯಿಂದನೇ ತಗೋ, ಫ್ರೂಟ್ಸ್ ಎಲ್ಲ ಇದೆ. ಸೂಪರ್. ಸಕಾಲ.